ನೀವು ನಂಬಲ್ಲ ಅಂತಾನೆ ನಾನು ಸಾಕ್ಷಿನ ನನ್ನ ಕೈಲಿ ಹಿಡ್ಕೊಂಬಂದಿದ್ದೀನಿ. ನನ್ನ ತಂಗಿ ಕಿಡ್ನಾಪ್ ಆದಾಗ ಇದೆ ಕಿಡ್ನಾಪರ್ ಹಾಕೊಂಡಿದ್ದ ಮಾಸ್ಕು, ಯೂಸ್ ಮಾಡಿದ ಫೋನು. ಇದೇ ಫೋನಿಂದ ಅವ್ರು ನನಗೆ ಫೋನ್ ಮಾಡಿ ಹೆದರ್ಸಿದ್ರು. ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಇದೆಲ್ಲ ಅವ್ರ ವಾರ್ಡ್ರೋಬಲ್ಲಿ ಸಿಕ್ಕಿದ್ದು. ಅದು ಸಿಕ್ಕ ಮಾತ್ರಕ್ಕೆ ಅದು ಏಜೇದು ಅಂತ ಹೇಗೆ ಹೇಳ್ತೀರಾ? ನಿಮ್ಮ ನಂಬರೇ ಆಗಿರ್ಬೋದಲ್ಲ? ಹೌದು, ನಿಮ್ಮ ನಂಬರ್ಗೆ ನೀವೇ ಫೋನ್ ಮಾಡ್ಕೊಂಡಿರ್ಬೋದಲ್ವಾ? ಈಗ ಏಜೆ ಹೆಸರಿಗೆ ಮಸಿ ಬಳಿಯಕ್ಕೆ ನೀವೇ ಇದನ್ನ ತಗೊಂಬಂದು ಯಾಕೆ ಏಜೆ ಕಬೋರ್ಡಲ್ಲಿ ಇಟ್ಟಿರಬಾರ್ದು? ಕರೆಕ್ಟಾಗಿ ಹೇಳ್ದೆ ಅಕ್ಕ. ಏಜೆ ಮುಖಕ್ಕೆ ಮಸಿ ಬಳಿಬೇಕು ಅಂತ ನೀನೇ ಯಾಕೆ ಕತೆ ಕಟ್ಟಿರಬಾರ್ದು? ಹಾಗೆ ಮಾಡೋ ಹಾಗಿದ್ರೆ ನಾನು ಇಷ್ಟು ದಿನ ಕಾಯ್ಬೇಕಾಗಿತ್ತಾ? ಈ ಮನೆಗೆ ಬಂದು ನೀವು ಕೊಡೋ ಟಾರ್ಚನ್ನ ತಡ್ಕೋಬೇಕಿತ್ತ? ಅವತ್ತೇ ಮದುವೆ ಮಂಟಪದಲ್ಲಿ ಎಲ್ಲರೂ ಮುಂದೆ ನಾನು ಹೇಳ್ಬೋದಿತ್ತು ತಾನೇ. ಇವತ್ತು ಅವ್ರ ರೂಮಲ್ಲಿ ನನಗೆ ಸಾಕ್ಷಿ ಸಿಕ್ಕಿದ್ದಕ್ಕೆ ನಾನು ಇಷ್ಟೆಲ್ಲ ಮಾತಾಡ್ತಿರೋದು. ಅವತ್ತು ಏಜೆ ಹೆಂಡತಿ ಆದ್ರೆ ಸುಖದ ಸುಪ್ಪತ್ಕೆಲ್ ಮೆರೆಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ರೋ ಏನೋ. ಇಲ್ಲಿ ಬಂದ ಮೇಲೆ ಗೊತ್ತಾಗಿರುತ್ತೆ ತಪ್ಪು ಮಾಡಿದವ್ರಿಗೆ ಸಿಗೋ ಸ್ಥಾನ ಎಂಥದ್ದು ಅಂತ. ಅದಕ್ಕೆ ನಿಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಕ್ಕೆ ಏಜೆ ಮೇಲೆ ಹಾಕ್ತಾ ಇದ್ದೀರಾ? ಇಷ್ಟಕ್ಕೂ ನೀನು ಹೇಳ್ದಾಗೆ ಮಾಡಿದ್ರು ಅಂದರೆ ಸಾಕ್ಷಿನ ಯಾರಾದರೂ ಹತ್ರದಲ್ಲೇ ಇಟ್ಕೋತಾರಾ? ಆವತ್ತೇ ಅದನ್ನ ನಾಶ ಮಾಡಿರ್ತಾರೆ. ಮುಂದೆನೂ ಇದೇ ಥರ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ಕೊಳಕ್ಕೆ ಇಟ್ಕೊಂಡಿರ್ಬೋದಲ್ವಾ? ಸಾಕು, ನೀವಿನ್ ಏನೇ ಹೇಳಿದ್ರು ನಾವು ನಂಬಲ್ಲ. ಏಜೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಂಗೆ ಗೊತ್ತು ನೀವೆಲ್ಲ ಒಂದೇ, ನಿಮ್ಮ ಏಜೆನ ನೀವು ಬಿಟ್ಕೊಡಲ್ಲ ಅಂತ. ನಿಮ್ಮ ನಂಬಿಕೆ ಗಳಿಸಿ ನನಗೇನು ಆಗಬೇಕಾಗಿಲ್ಲ, ನಿಮ್ಮಿಂದಾನು ನನಗೇನು ಆಗಬೇಕಾಗಿಲ್ಲ. ನಾನು ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ಫೀಲಿಗೆ ನಾನು ಈ ಮನೇಲಿದ್ದೆ. ಇನ್ಮೇಲೆ ಈ ಮನೇಲಿರೋ ಅವಶ್ಯಕತೆ ನನಗಿಲ್ಲ. ಲೀಲಾ, ಅಜ್ಜಿ ಪ್ಲೀಸ್, ಈ ವಿಷಯದಲ್ಲಿ ನಾನು ಬಲವಂತ ಮಾಡಬೇಡಿ. ಇಷ್ಟು ದಿನ ನನ್ನ ಮೇಲೆ ಇದ್ದಿದ್ದ ಕಳಂಕನ ನಾನು ತೊಳ್ಕೊಂಡಾಯ್ತು. ಈಗ ನಾನು ಸ್ವತಂತ್ರಳು. ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ನೀವಿಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ಮೇಲೆ ನನಗೂ ಈ ಮನೆಗೂ ಸಂಬಂಧ ಮುಗೀತು. ಗುಡ್ ಬಾಯ್. ಏನಿಲ್ಲ, ನಿಂತ್ಕೊಮ್ಮ. ರಾಮ್, ಏನಪ್ಪ ಇದು? ನಿನ್ ಹೆಂಡತಿ ಮನೆ ಬಿಟ್ಟು ಹೋಗ್ತಿದ್ದಾಳೆ, ನೀ ಏನು ಹೇಳ್ತಾನೂ ಇಲ್ಲ, ಅವಳನ್ನ ತಡಿತಾನೂ ಇಲ್ಲ. ನಾನಾಗಲೇ ಹೇಳಿದ್ನಲ್ಲಮ್ಮ, ಮೂರ್ಖರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ರಾಮ್, ನೀನು ನನ್ನ ಮದುವೆ ಆಗಬೇಕು. ಬೇಜಾರಿಲ್ಲದೆ ಹೇಳ್ತಿದ್ದೀನಿ, ನಿಮ್ಮನ್ನ ಮದುವೆ ಆಗಕ್ಕೆ ನನ್ನಿಂದ ಆಗಲ್ಲ. ನಿನ್ನನ್ನು ಮದುವೆ ಮಾಡ್ಕೊಂಡು ಇಡೀ ಜೀವನ ಜೊತೆಲಿರಬೇಕು ಅನ್ನೋ ನಿರ್ಧಾರ ತೊಗೊಂಡಿದ್ದೀನಿ. ಈ ಏಜೆ ಈ ಮಾಸ್ನ ಹಾಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ರು. ಅವರನ್ನ ಅರೆಸ್ಟ್ ಮಾಡಿಸ್ತೀನಿ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ.
ನೀವಿಷ್ಟು ಕೀಳ್ಮಟ್ಟ ಕೇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಆಯ್ತಾ ಅಂತ? ಹಾ, ಆ ಹುಡುಗಿ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಹೋತಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ? ಅಯ್ಯೋ ಹ್ಯಾಪಿ ನಾವು. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಇದ್ದಿದ್ರೆ ನೀನು ನನ್ನ ಮೇಲೆ ಬೇರೆ ಥರ ತೀರಿಸ್ಕೊಬೋದಾಯ್ತು. ಬಟ್ ದಿಸ್ ನೋ, ಐ ಡೋಂಟ್ ಡಿಸರ್ವ್ ದಿಸ್. ಐ ಡೆಫಿನೆಟ್ಲಿ ಡೋಂಟ್ ಡಿಸರ್ವ್ ದಿಸ್. ನನಗೆ ಈ ಮದುವೆ ಬೇಕಾಗಿರಲಿಲ್ಲ, ಈ ಹುಡುಗಿ ಬೇಕಾಗಿರಲಿಲ್ಲ, ಈ ಅವಮಾನ ಬೇಕಾಗಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೋತ್ಬಿಟ್ಟೆ ಅಂತ. ಸಾರಿ, ನಾನು ಸೋಲಿಲ್ಲ, ನನ್ನ ಪ್ರೀತಿ ಅಂತರ ಸೋಲ್ಸಿದ್ಲು. ಎಸ್, ಏನೆಲ್ಲ ಆಗಿದೆ ಅದಕ್ಕೆ ನೀನೇ ಕಾರಣ ಅಂತ. ನೀನೇ ಕಾರಣ ಅದಕ್ಕೆ. ಇಲ್ಲ, ಅಲ್ಲ, ನನ್ನ ಮದುವೆ ಆದ್ರಿ ಅಂತ ಮೆರೀತಿದ್ರಿ ಅಲ್ವಾ? ಈ ಮೋಸದ ಮದುವೆನ ನಾನು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ನಾನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೂ ನಾನು ಹೆದರ್ಕೊಂಡಿರ್ಬೇಕಾ? ಇಲ್ಲಿಲ್ಲ, ಯಾರಿಗೂ ಹೆದರಲ್ಲ, ಆ ಮನೆಗೆ ಕಾಲು ಇಡಲ್ಲ. ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ. ಇಲ್ಲ ಕಂದ, ಇದಕ್ಕೆ ಕಾರಣ ಅಂತರ ಅಲ್ಲ, ಪರಿಸ್ಥಿತಿ, ವಿಧಿ. ನಾವೆಲ್ಲ ಪರಿಸ್ಥಿತಿ ಕೈಗೊಂಬೆಗಳು. ಆದರೆ ಈ ಪರಿಸ್ಥಿತಿ ಬರೋ ಹಾಗೆ ಮಾಡಿದ್ದಂತ್ರ ಅಲ್ವಾ? ಇಲ್ಲಪ್ಪ, ಇದಕ್ಕೆ ಕಾರಣ ನಿಮ್ಮ ತಪ್ಪು ತಿಳುವಳಿಕೆಗಳು. ಮೊದಲು ನೀನು ಲೀಲಾ ನಿನಗೆ ಮೋಸ ಮಾಡಿ ನೀನೇನು ಮದುವೆ ಆಗಿದ್ದಾಳೆ ಅಂತ ತಪ್ಪು ತಿಳ್ಕೊಂಡೆ, ಶಿಕ್ಷೆ ಕೊಟ್ಟೆ. ಈಗ ಲೀಲಾ ನೀನು ಅವಳಿಗೆ ಮೋಸ ಮಾಡಿ ಅವಳನ್ನ ಮದುವೆ ಆಗಿದೀಯ ಅಂತ ತಪ್ಪು ತಿಳ್ಕೊಂಡಿದ್ದಾಳೆ, ನಿನಗೆ ಶಿಕ್ಷೆ ಆಗ್ತಿದೆ. ಬಟ್ ನಾನು ತಪ್ಪೇ ಮಾಡಿದೆ, ನನಗೆ ಯಾಕೆ ಶಿಕ್ಷೆ ಆಗಬೇಕು? ಆದ್ರೆ ನೀನು ಸರಿ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ವಲ್ಲಪ್ಪ, ಅದಕ್ಕೆ ಈ ಶಿಕ್ಷೆ.